ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾಗೇಶ್ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ಈ ಒಂದು ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ಒಂದು ಅತ್ಯುತ್ತಮವಾದಂಥ ಶುಭ ಸುದ್ದಿ ಅಥವಾ ಒಳ್ಳೆಯ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಕರ್ನಾಟಕ ರಾಜ್ಯ ಸರ್ಕಾರವು ಹಿಂದುಳಿದ ವರ್ಗಗಳ ವಿವಿಧ ಇಲಾಖೆಗಳಲ್ಲಿ ಸಾಲ ಸೌಲಭ್ಯಕ್ಕಾಗಿ ಅರ್ಜಿಯನ್ನು ಕರೆಯಲಾಗಿದೆ. ಯಾವೆಲ್ಲ ಸಾಲ ಸೌಲಭ್ಯಕ್ಕಾಗಿ ಅರ್ಜಿಯನ್ನು ಕರೆಯಲಾಗಿದೆ ಮತ್ತು ಯಾವೆಲ್ಲ ಅಭಿವೃದ್ಧಿ ನಿಗಮಗಳಲ್ಲಿ ಅರ್ಜಿಯನ್ನು ಕರೆಯಲಾಗಿದೆ, ಈ ಅರ್ಜಿಗಳಿಗೆ ಬೇಕಾಗಿರುವಂಥ ದಾಖಲಾತಿಗಳು ಯಾವುವು ಮತ್ತು ಈ ಒಂದು ಸಾಲ ಸೌಲಭ್ಯ ಅರ್ಜಿಯನ್ನು ಪಡೆಯಲು ತಾವು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದರ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಯಾವೆಲ್ಲ ಅಭಿವೃದ್ಧಿ ನಿಗಮಗಳಲ್ಲಿ ಅರ್ಜಿಯನ್ನು ಕರೆಯಲಾಗಿದೆ ಎಂದರೆ, ಕರ್ನಾಟಕ ಅಭಿವೃದ್ಧಿ ಡಿ ದೇವರಾಜ್ ಅರಸು ನಿಗಮದ ವತಿಯಿಂದ ಸಾಲ ಸೌಲಭ್ಯಕ್ಕಾಗಿ ಅರ್ಜಿಯನ್ನು ಕರೆಯಲಾಗಿದೆ. ಅದೇ ರೀತಿಯಾಗಿ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಜನಾಂಗದ ಅಭಿವೃದ್ಧಿ ನಿಗಮದ ವತಿಯಿಂದ ಸಾಲ ಸೌಲಭ್ಯಕ್ಕಾಗಿ ಅರ್ಜಿಯನ್ನು ಕರೆಯಲಾಗಿದೆ. ಕರ್ನಾಟಕ ರಾಜ್ಯ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ, ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮ, ಕರ್ನಾಟಕ ಸಮಾಜ ಸವಿತ ಅಭಿವೃದ್ಧಿ ನಿಗಮ, ಕರ್ನಾಟಕ ಉಪ್ಪಾರ ಸಮಾಜ ಅಭಿವೃದ್ಧಿ ನಿಗಮ, ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಕರ್ನಾಟಕ ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಹಾಗೂ ಕರ್ನಾಟಕ ಒಕ್ಕಲಿಗ ಅಭಿವೃದ್ಧಿ ನಿಗಮ ಮತ್ತು ಕರ್ನಾಟಕ ಕಾಡಗೊಲ್ಲ ಅಭಿವೃದ್ಧಿ ನಿಗಮ. ಈ ಎಲ್ಲ ನಿಗಮಗಳಲ್ಲಿ ತಮಗೆ ಸಂಬಂಧಿಸಿದಂಥ ನಿಗಮಗಳಲ್ಲಿ ನೀವು ಸಾಲ ಸೌಲಭ್ಯಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಯಾವೆಲ್ಲ ಸಾಲ ಸೌಲಭ್ಯಗಳಿಗಾಗಿ ಅರ್ಜಿಯನ್ನು ಕರೆದಿದ್ದಾರೆ ಎಂದರೆ, ಮೊದಲನೇದಾಗಿ ಗಂಗಾ ಕಲ್ಯಾಣ ಯೋಜನೆ, ಎರಡನೆಯದು ನೇರ ಸಾಲ, ಮೂರನೇದಾಗಿ ಸಾರಥಿ ಅಥವಾ ಐರಾವತ ಯೋಜನೆ. ಈ ಎಲ್ಲ ಯೋಜನೆಗಳಿಗೆ ಯಾವೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತಂದರೆ, ಮೊದಲನೇದು ಗಂಗಾ ಕಲ್ಯಾಣ ಯೋಜನೆ. ಇದು ಒಂದು ರೈತರಿಗೆ ರಾಜ್ಯ ಸರ್ಕಾರದಿಂದ ವರದಾನವಾಗಿರುವಂಥ ಯೋಜನೆಯಾಗಿದ್ದು, ಗಂಗಾ ಕಲ್ಯಾಣ ಯೋಜನೆ ಸಲ್ಲಿಸಲು ರೈತರು ಯಾವೆಲ್ಲ ದಾಖಲಾತಿಗಳು ತಮ್ಮ ಹತ್ತಿರ ಇಟ್ಟುಕೊಳ್ಳಬೇಕೆಂದರೆ, ಮೊದಲು ನಿಮ್ಮ ಆಧಾರ್ ಕಾರ್ಡ್ ಪ್ರತಿಯನ್ನು ನೀವು ಹೊಂದಿರಬೇಕು. ಅದರ ಜೊತೆಗೆ ನಿಮ್ಮ ಹೊಲದ ಪಹಣಿಯನ್ನು ಕೂಡ ನೀವು ಹೊಂದಿರಬೇಕು ಮತ್ತು ಸಣ್ಣ ಹಾಗೂ ಅತಿ ಸಣ್ಣ ರೈತ ಪ್ರಮಾಣ ಪತ್ರ, ತಹಸೀಲ್ದಾರರಿಂದ ದೃಢೀಕರಣವಾದಂಥ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ನೀವು ರೇಷನ್ ಕಾರ್ಡ್ ಪ್ರತಿಯನ್ನು ಹೊಂದಿರಬೇಕು ಹಾಗೂ 100 ರೂಪಾಯಿಯ ಅಫಿಡೇಟ್ ಈ ಸ್ಟ್ಯಾಂಪ್ ಹೊಂದಿರಬೇಕು ಮತ್ತು ಒಂದು ಫೋಟೋ. ಇನ್ನು ಎರಡನೇ ಯೋಜನೆ ನೇರ ಸಾಲ ಯೋಜನೆ. ಈ ಒಂದು ಯೋಜನೆಯು ಯುವಕರಿಗೆ ಭಾಳ ಒಳ್ಳೆಯ ಯೋಜನೆಯಾಗಿದ್ದು, ಯುವಕರು ಉದ್ದಿಮೆ ಮಾಡಲು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಯೋಜನೆಯಲ್ಲಿ ತಮ್ಮ ಖಾತೆಗೆ ನೇರವಾಗಿ 1 ಲಕ್ಷ ರೂಪಾಯಿಗಳನ್ನು ಸರ್ಕಾರವು ತಮ್ಮ ಖಾತೆಗೆ ಹಣವನ್ನು ವರ್ಗಾಯಿಸುತ್ತದೆ. ಈ ಒಂದು ಯೋಜನೆಯನ್ನು ಅರ್ಜಿ ಸಲ್ಲಿಸಲು ತಾವು ಯಾವುದಾದರೂ ಒಂದು ಸಣ್ಣ ವ್ಯಾಪಾರವನ್ನು ಕಡ್ಡಾಯವಾಗಿ ಹೊಂದಿರಲೇಬೇಕು. ಉದಾಹರಣೆಗಾಗಿ ಕಿರಾಣಿ ಅಂಗಡಿ ಆಗಿರ್ಬೋದು, ಟೆಂಟ್ ಹೌಸ್ ಆಗಿರ್ಬೋದು, ಬೇಕರಿ ಆಗಿರ್ಬೋದು ಮತ್ತು ಕಟಿಂಗ್ ಶಾಪ್ ಆಗಿರ್ಬೋದು, ಬುಟ್ಟಿ ನೇಯ್ಯುವುದಾಗಿರ್ಬೋದು ಅಥವಾ ಯಾವುದಾದರೂ ಒಂದು ಬಿಸ್ನೆಸ್ ಥರ ವ್ಯವಹಾರ ಕೂಡ ಈ ಒಂದು ಯೋಜನೆ ಮುಖಾಂತರ ತಾವು ಮಾಡಿಕೊಳ್ಳಬಹುದು. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ತಮಗೆ ಬೇಕಾಗುವ ದಾಖಲಾತಿಗಳು ಯಾವ್ಯಾವಪ್ಪ ಎಂದರೆ, ನಿಮ್ಮ ಆಧಾರ್ ಕಾರ್ಡ್ ಪ್ರತಿಯನ್ನು ಹೊಂದಿರಬೇಕು. ಅದರ ಜೊತೆಗೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನಿಮ್ಮ ರೇಷನ್ ಕಾರ್ಡ್ ಮತ್ತು ನೀವು ಮಾಡುವಂಥ ಒಂದು ವ್ಯಾಪಾರಕ್ಕೆ ಯೋಜನಾ ವರದಿ ಅಂದರೆ ಕೊಟೇಶನ್, ಅಂದಾಜು ಇಷ್ಟು ರೂಪಾಯಿಗಳು ಬೇಕಾಗ್ತದೆ, ಅಂದಾಜು 1.5 ಲಕ್ಷ 2 ಲಕ್ಷ ರೂಪಾಯಿ ಯಾವಕ್ಕೆಲ್ಲ ಬೇಕು, ಕಿರಾಣಿ ಸಾಮಾನು ಎಷ್ಟು, ಟೇಬಲ್ ಎಷ್ಟು, ಕಂಪ್ಯೂಟರ್ ಎಷ್ಟು, ಈ ಥರ ಒಂದು ಕೊಟೇಶನ್ ಯೋಜನಾ ವರದಿಯನ್ನು ನೀವು ಸಿದ್ಧಪಡಿಸಿ ನಿಮ್ಮ ಒಂದು ಫೋಟೋ ಜೊತೆಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಈ ಯೋಜನೆಗೆ ಸಲ್ಲಿಸಬಹುದಾಗಿದೆ. ಇನ್ನು ಮೂರನೇ ಯೋಜನೆ ಐರಾವತ ಅಥವಾ ಸಾರಥಿ ಯೋಜನೆ. ಈ ಒಂದು ಯೋಜನೆಯಲ್ಲಿ ವಾಹನ ನಡೆಸುವಂತರಿಗೆ ಒಂದು ಸರ್ಕಾರದ ವತಿಯಿಂದ ಒಂದು 4 ವೀಲರ್ ವಾಹನವನ್ನು ಒದಗಿಸಿಕೊಡಲಾಗುತ್ತದೆ. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ತಮಗೆ ಯಾವೆಲ್ಲ ದಾಖಲಾತಿಗಳು ಬೇಕಪ್ಪ ಅಂದರೆ, ನಿಮ್ಮ ಆಧಾರ್ ಕಾರ್ಡ್ ಪ್ರತಿ, ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನಿಮ್ಮ ರೇಷನ್ ಕಾರ್ಡ್ ಮತ್ತು 100 ರೂಪಾಯಿಯ ಈ ಸ್ಟ್ಯಾಂಪ್. ಅದರ ಜೊತೆಗೆ ನಿಮ್ಮ 4 ಚಕ್ರಗಳಂತೂ DL ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸನ್ನು ನೀವು ಕಡ್ಡಾಯವಾಗಿ ಹೊಂದಿರಲೇಬೇಕು. ಈ ಒಂದು ಎಲ್ಲ ದಾಖಲಾತಿಗಳು ಇಟ್ಟುಕೊಂಡು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ನಿಮಗೆ ಐರಾವತ ಯೋಜನೆಯಲ್ಲಿ ಒಂದು 4 ಚಕ್ರದ ವಾಹನವನ್ನು ಸರ್ಕಾರವು ಒದಗಿಸಿಕೊಡುತ್ತದೆ. ಈ ಎಲ್ಲ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿದ್ದರೆ ನಾನು ಹೇಳಿರುವಂಥ ಎಲ್ಲ ದಾಖಲಾತಿಗಳನ್ನು ಇಟ್ಟುಕೊಂಡು ತಮಗೆ ಹತ್ತಿರದಲ್ಲಿರುವಂಥ ಗ್ರಾಮ 1, ಕರ್ನಾಟಕ 1 ಅಥವಾ CSC ಸೆಂಟರ್ಗಳಲ್ಲಿ ಹೋಗಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ಅವರು ಕೊಡುವಂಥ ಒಂದು ಸ್ವೀಕೃತಿ ಪ್ರಮಾಣ ಪತ್ರವನ್ನು ತಮ್ಮಲ್ಲಿ ಇಟ್ಟುಕೊಂಡು ನಿಮ್ಮ ಸ್ಥಳೀಯ ಕ್ಷೇತ್ರದ ಶಾಸಕರಿಗೆ ಒಂದು ಪ್ರತಿ ಹಾಗೂ ನೀವು ಸಲ್ಲಿಸಿರುವಂಥ ಅಭಿವೃದ್ಧಿ ನಿಗಮಕ್ಕೆ ಒಂದು ಪ್ರತಿ ಜೆರಾಕ್ಸ್ ಪ್ರತಿಯನ್ನು ಕೊಟ್ಟು 6-7 ತಿಂಗಳ ಕಾಲಕ್ಕೆ ನಂತರ ಒಂದು
ಸೆಲೆಕ್ಷನ್ ಆಯ್ಕೆ ಪಟ್ಟಿಯನ್ನು ನಿಮ್ಮ ತಾಲೂಕಾವಾರು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಂದರೆ ಈ ಒಂದು ಯೋಜನೆಯ ಲಾಭ ನೀವು ಪಡೆದುಕೊಳ್ಳಬಹುದು. ದಯವಿಟ್ಟು ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಲು ನಿಮ್ಮ ಜಾತಿಯವರಿಗೆ ಮತ್ತು ನಿಮ್ಮ ಅಭಿವೃದ್ಧಿ ನಿಗಮದಲ್ಲಿ ಬರುವಂಥ ಇತರ ಎಲ್ಲ ಸಮುದಾಯದವರಿಗೆ ಈ ಒಂದು ಒಳ್ಳೆಯ ಮಾಹಿತಿಯನ್ನು ತಿಳಿಸಿಕೊಡಿ. ಈ ಒಂದು ಮಾಹಿತಿ ತಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.